ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮೇಘ ಖುಷ್ಕಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಮೇಘ ಖುಷ್ಕಿ ಯೂಟ್ಯೂಬ್ ಚಾನಲ್. ಇವಾಗ 5 ಗಂಟೆ ಆಗೈತೆ. ಇವಾಗ ಎದ್ದೀವಿ. ದೀಪಿಕಾ ಫುಲ್ಲು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಬಿಟ್ಟಾಳೆ. ಎದ್ದೇಳು ಎಷ್ಟು ಮಲ್ಕಂತಿ ಅಂತ. ಅವಾಗಿನೇ ಬೈತಿದ್ದಾಳ. ಬ್ರಷ್ ಎಲ್ಲ ಹಚ್ಚಿ ರೆಡಿ ಮಾಡಿ ಕೊಡ್ತಿದ್ದಾಳೆ ನನಗೆ. ಹಚ್ಚಿ ಕೊಡ್ಬೇಕು. ನಿಮ್ಮ ಮನೆಗೆ ಬಂದಿವಿಲ್ಲ ನಾವು. ಇನ್ನೂ ಒಂದು 10 ನಿಮಿಷ ಮಲ್ಕೊಂತಿದ್ದೆ ನಾನು. ಇನ್ನೊಂದು 10 ನಿಮಿಷ ಮಲ್ಕೊಂತಿದ್ದೆ ನಾನು. ಎಬ್ಬಿಸ್ಬಿಟ್ಲು ದೇವ ಎಬ್ಬಿಸ್ದಂಗೆ. ಥರ ನಾಗವಲ್ಲಿ ಎಬ್ಬಿಸ್ಬಿಟ್ಲು. ಗೈ ಸ್ನಾನ ಮಾಡ್ಕೊಂಡು ಬೇಗ 8 ಗಂಟೆಗೆ ಎದ್ದು, ಸಾರಿ 5 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ. ಹೊರಗಡೆ ಟಿಫಿನ್ ಮಾಡಂಬ ಅಂತಂದರೆ ಎಲ್ಲಿ ರೊಕ್ಕ ಹೋಗೋದು ಬಾ ಅಂತೇಳಿ ಶಾಣೆತನ ಮಾಡಿ ಇಲ್ಲೇ ಅವ್ರು ಹಾಕ್ಲಾಗ ಅಷ್ಟು ಬಿಸಿ ಆಗಿರೋದು ಅನ್ನ ಊಟ ಮಾಡ್ಬೇಕಂತಾಗ. ಹಂಗೇನಿಲ್ಲ ಬಿಡು, ಚೆನ್ನಾಗಿದೆ. ಟಿಫಿನ್ ಮಾಡ್ಕೊಂಡು ನೆಕ್ಸ್ಟ್ ಮಹೇಶ್ವರಿ ಇನ್ನೂ ಬಂದಿಲ್ಲ, ಬರ್ತೀನಿ ಅಂತ ಹೇಳಿದ್ಲು. ಕಾಲ್ ಮಾಡಿದ್ಲು ನಾಗವೇಣಿ ಅವರು. ಏನು ಹೇಳಿದ್ಲು ಮಹೇಶ್ವರಿ? ಬರ್ತಿದ್ದಾಳ. ಸೊ ಮಹೇಶ್ವರಿ ಬರ್ತಿದ್ದಾಳ. ನಾವೆಲ್ಲ ಟಿಫಿನ್ ಮಾಡ್ಕೊಂಡು ಹೋಗೋಲ್ಲ ಕಂಟಿನ್ಯೂ ಮಾಡ್ತೀನಿ. ಬರ್ ಹಾಕ್ಕೊಂಡು ಬರ್ರಿ. ದೀಪಿಕಾ ನಂಗೆ ಆ ಸ್ಲಿಪ್ಪರ್ ಕೊಡಿ ಇವತ್ತು. ಬದುಕು ಬಾಳೆ ಎಂಥದ ಎಲ್ಲ ಐತಿ ನನ್ಗೆ ಬ್ಯಾಡಲ್ಲ. ಇನ್ನ ಅಂದರೆ ಫ್ಯಾಷನಬಲ್ ಆಗಿ ಚೆನ್ನಾಗಿದ್ದಾವೆ. ಫೈನಲಿ ನಾವು ರೂಮ್ ಬಿಡ್ತಾ ಇದ್ದೀವಿ. ನೈಟ್ ನಾನು ನಿಮ್ಗೊಂದು ರೂಮ್ ತೋರಿಸಿದ್ನಲ್ಲ, ಇದೇ ರೂಮು. ಯಾರೂ ಇಲ್ಲ, ನೈಟು ಯಾರೂ ಇಲ್ಲ, ಇವಾಗ ಯಾರಿಲ್ಲ. ಏನಮ್ಮ ನೀವು ಬರ್ಬೇಕಂತ ಮಾಡಿರಾ ಇಲ್ಲ ಅಂತ ಮಾಡಿರಾ? ಆ ರೂಮ್ನಾಗ ಯಾರು ಇಲ್ಲ, ಖಾಲಿ ರೂಮ್. ನಿಜ ಯಾರಿಲ್ಲ ಗೊತ್ತಾ? ಏನು ಮಾಡಲಿ? ಅಲ್ಲ ಮಾಸ್ಕ್ ಹಾಕೋಬೇಕು. ಯಾರಾದ್ರೂ ಕಂಡುಬಿಟ್ಬಿಟ್ರೆ ನಾನು ಹಾಕ್ಯಮಲ್ಲ, ನೀನು ಹಾಕ್ಯ. ನಾನು ಹಾಕಂತೀನಿ. ನೀನೇನು ಅಷ್ಟು ಚೆನ್ನಾಗಿಲ್ಲ. ಇಷ್ಟು ವಜಾ ಅಂತ ಕೊಟ್ಟು ಯಾವ ಥರ ಮನ್ಸು ಬರ್ತದೆ? ಏನಾಗಲ್ಲ ತಗ. ಗೈಸ್ ದೀಪಿಕಾ ಫೈನಲ್ ಔಟ್ಲುಕ್ ಇದಾಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿರಲ್ಲ ದೀಪಿಕಾ. ಗೈಸ್ ಫೈನಲಿ ಮೋತಿಗೆ ಬಂದ್ವಿ. ಇಲ್ಲಿಂದ ಬಸ್ ಸಿಗುತ್ತೆ, ಸಂಡೂರಿಗೆ ಬಸ್ಸಿಗೆ ಹೋಗ್ಬೇಕು. ದೀಪಿಕಾ ಫುಲ್ ಎನರ್ಜಿಯಿಂದ ಸ್ಪೀಡ್ ಹೋಗ್ತಾಳೆ. ನಮಗೆ ಆಗವಲ್ದು ಆಕಿ ಸ್ಪೀಡ್ ಕ್ಯಾಚ್ ಮಾಡೋದು. ಇದೇ ಮೋತಿ. ಫೈನಲಿ ಬಸ್ ಸ್ಟಾಪಿಗೆ ಬಂದ್ವಿ. ಅಂದರೆ ಮೋತಿ ಸರ್ಕಲಲ್ಲಿ ಬಸ್ ಸ್ಟಾಪ್ ಇರೋದು. ಸೊ ದೀಪಿಕಾನವ್ರು ಹಾಸ್ಟ್ಲಿಂದ ಬಸ್ಸಿಗೆ ಬಂದ್ವಿ. ಸಿಟಿ ಬಸ್ಸಿಗೆ ಬಂದು ಇಲ್ಲಿ ಬಸ್ ಸ್ಟಾಪಿಗೆ ಬಂದ್ವಿ. ಇಲ್ಲಿ ಸಂಡೂರು ಬಸ್ ಐತಂತೆ. ಸೊ ಏರಬೇಕು. ಬಂದಿದ್ದೀವಿ. ಬಸ್ ಮಿಸ್ ಆಗಿಬಿಡ್ತು ಫಸ್ಟ್ದು. ಸೊ ನೆಕ್ಸ್ಟ್ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಸ್ವಲ್ಪ ಜಲ್ದಿ ಬಂದರೆ ಸಾಕಾಗಿರೋದು. ನಾನು ಬೇರೆ ಸ್ವಲ್ಪ ಖರ್ಚಿಗೆ ಬಿಟ್ಟು ಬಂದಿದೆ. ಸೊ ಹೊಸ ಖರ್ಚಿಗೆ ತಗೊಳೋದ್ರಲ್ಲಿ ಬಸ್ಸೇ ಮಿಸ್ ಮಾಡ್ಕೊಂಡ್ಬಿಟ್ವಿ. ಈ ಊರು ಬಿಟ್ಟು ಎಲ್ಲರೂ ದೂರ ಹೊರಟವಣ ಕಣ. ತಲೆ ಕೆಟ್ಟವಿ ನಡ್ರಿ ಹೋಣ. ವಾಪಸ್ ಬರೋದು ಮರ್ತೋಗ್ಬಿಡ್ಬೇಕು ಅಂತ ಜಾಗಕ್ಕೆ ಹೋಣ ನಡ್ರಿ. ಜಲ್ದಿ ಹೋಗ್ರಿ. ಸೀಟ್ ಅಲ್ಲೇ ಅಲ್ಲಿ ಸೀಟ್ ಬೇಕಂತೇಳಿ ಸುಳ್ಳು ನನಗೆ ವಾಮಿಂಟ್ ಅಂತಂದೆ. ಆಂಟಿ ಅವ್ರು ಇರ್ತಾರಲ್ಲ, ಇಂಥ ಸುಳ್ಳು ಹೇಳೋದು ಜಾಸ್ತಿ ಅಲ್ಲ. ಸಂಡೂರಿನ ಸೆಪ್ಟೆಂಬರ್ ಅಂತ ಹೇಳಿ ಗಾಂಧೀಜಿ ಅವರು ಹೇಳಿರೋದು. ಸೊ ಇದನ್ನ ಹಾಕಿದ್ದಾರೆ. ಸಂಡೂರಿಗೆ ಬಂದ ತಕ್ಷಣ ನಮ್ಗೆ ಇದು ಕಾಣಿಸೋದಿದೆ. ಸಂಡೂರು ದಕ್ಷಿಣ ವಲಯ, ಸ್ವಾಮಿ ವಲಯ, ಅರಣ್ಯ ಕ್ಷೇತ್ರ. ಅಮ್ಮ ಹೆಂಗೈತಲ್ಲಿ ಅದಕ್ಕೆ. ಹೌ ಆರ್ ಯು ಸರ್? ಹಲೋ ಮಿಸ್ಟರ್. ಏನು ಮಾತಾಡ್ತೀರ? ಹಂಗೆ ಹೋಗ್ತಿರಲ್ಲ. ಎಲ್ಲ ಇರ್ರೆಸ್ಪೆಕ್ಟು. ಹಲೋ ಸರ್. ಬೇಡ ಬಿಡು, ಫ್ಯಾಮಿಲಿ ಐತಿ, ಡಿಸ್ಟರ್ಬ್ ಮಾಡಬಾರ್ದು. ಹೋಗ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಟ್ಟಿದ್ದಾರೆ ಬಡ್ಡಿ ಮಕ್ಕಳು. ಇದು ವೈಫ್ ಮಲ್ಕೊಂಡೈತೆ, ಸುಸ್ತಾಗೈತೆ ಅಂತ ಹೇಳಿ. ಅದು ಹಸ್ಬೆಂಡು. ಇದು ಪಾಪು ನೋಡಿ ಹೆಂಗೆ ಮಾಡ್ತೈತೆ ಅವ್ರ ಮೇಲೆ ಬಿದ್ದು. ಇದೊಂದು ಫ್ಯಾಮಿಲಿ. ಗೈಸ್ ಇಲ್ಲೆಲ್ಲ ಇವಾಗ ಇಲ್ಲಿಂದ ಹೋದ್ರೆ ಅಲ್ಲೆಲ್ಲ ನೀರು ಹರಿತೇವ. ಫೋಟೋಸ್ ಸಕ್ಕತ್ ಬರ್ತಾವ. ಅಲ್ಲೆಲ್ಲ ಫೋಟೋ ತಕ್ಕಂತೀವಿ. ಇಷ್ಟು ಚೆನ್ನಾಗೈತಲ್ಲ ಗೈಸ್. ನಾವೀಗ ಅಲ್ಲಾಗ್ತಾ ಇದ್ದೀವಿ. ಲೆಟ್ಸ್ ಕಮ್. ಆ್ಯಕ್ಚುಲಿ ಸಂಡೂರ್ ವಿ ವಾಂಟ್. ಆ್ಯಕ್ಚುಲಿ ಇದು ಇವಾಗ ಸ್ಟಾರ್ಟ್ ಆಗೋದು. ಇಷ್ಟ ತನಕ ವೀಡಿಯೋ ಮಾಡಿದ್ದು ಬೇರೆ, ಆದರೆ ಇನ್ಮೇಲೆ ಏನು ಮಾಡ್ತೀವಲ್ಲ, ಸೊ ಅದು ಸೂಪರ್ ಆಗಿರುತ್ತೆ. ಸೊ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಆ್ಯಕ್ಚುಲಿ ಎಂಜಾಯ್ ಸ್ಟಾರ್ಟ್ ಆಗೋದು ಗೊತ್ತಾ. ವ್ಯೂ ಪಾಯಿಂಟ್ ಇಲ್ಲಿಂದನೇ ಕಾಣಿಸೋದು. ನನ್ನ ಬಿಟ್ಟು ಹೆಂಗೆ ಹೊಂಟಾರೆ ನೋಡಿದ್ರಲ್ಲ. ಬಟ್ ಅನಿವಾರ್ಯ, ನನ್ನ ಯೂಟ್ಯೂಬ್ ಚಾನಲ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಲೇಬೇಕು ನಾನು. ಹಾಗಾಗಿ ನಾನು ಸಂಡೂರಲ್ಲಿ ಇದು ಫೇಮಸ್ ಆಗಿರುವ ಟೆಂಪಲ್ಲು. ಇದು ಯಾವ ಕಾಲದಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ಸೊ ಇಲ್ಲಿ ನನಗೆ ಭಾಳ ದಿನ
ಆಸೆ ಇತ್ತು ಇಲ್ಲಿ ಬರ್ಬೇಕಂತ. ಸೊ ಇವತ್ತು ಬಂದಿದ್ದೀವಿ. ಲೆಟ್ಸ್ ಕಮ್ ಗೈಸ್. ಇಲ್ಲಿ ಕಾಲು ತೊಳ್ಕೊಬೇಕು. ಕಾಲು ತೊಳ್ಕೊಂಡು ನೆಕ್ಸ್ಟ್ ಗುಡಿಗೆ ಹೋಗೋದು. ಅಂಬಿಕಾ ಹೇಳಿದ್ಲು ನಮ್ಮ ಸಿಸ್ಟರ್ ಒಂದ್ಸರಿ ಬಂದಿದ್ದು ಇಲ್ಲಿಗೆ. ಇಲ್ಲಿದೆ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸುತ್ತೆ ನೋಡಿ. ಬರ್ರಿ ಎಲ್ಲರೂ ಕಾಲು ತೊಳ್ಕೊ ಬರ್ರಿ. ಎಲ್ಲರೂ ಇವಾಗ ಕಾಲು ತೊಳ್ಕೊಂಡು ನೆಕ್ಸ್ಟ್ ಗುಡಿಗೆ ಹೋಗ್ತೀವಿ. ನಳ ಚಲು ಮಾಡು, ನಾನು ಫಸ್ಟ್ ತೊಗೊಂಡು ಚಲು ಮಾಡಲೆ. ಹಾಂ ಕಲ್ಲು ಹೆಂಗೆ ಲಿಫ್ಟ್ ಮಾಡ್ತಾರೆ ನೋಡು. ಅಬ್ಬಬ್ಬಾ ನೀರಕ್ಕೆ ನಾಗವೇಣಿ ಗೈಸ್. ನಾನಂದ್ರೆ ಬೇಗ ಬೇಗ ಕಾಲು ತೊಳ್ಕೊಳಕ್ಕೆ ಅವ್ರಿಗಂದ್ರೆ ಫಸ್ಟ್ ನೀರು ಹಾಕ್ಕೊಂಡು ಕಾಲು ತೊಳ್ಕೊಂಬಿಟ್ಟೆ. ಸೊ ಈಗ ಅವ್ರು ತೊಳ್ಕೊಂತಿದ್ದಾರಾ ಗುಡಿಗೆ ಹೋಗೋದು. ಸೊ ಇದು ಯಾರು ಕಾಲದ್ದು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಪ್ಲೀಸ್ ಕಾಮೆಂಟಲ್ಲಿ ಹಾಕಿರಿ. ಕುಮಾರಸ್ವಾಮಿ ದೇವಾಲಯ ಸಂಡೂರು. ಇವತ್ತು ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ. ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಸೊ ನಾವು ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ. ಇಲ್ಲೆಲ್ಲ ಹೆಸರು ಕೂಗಿದ್ರೆ ಎಷ್ಟು ಚಂದ ಸೌಂಡ್ ಕೇಳಿಸುತ್ತೆ ಗೊತ್ತಾ. ಮಹೇಶ್ವರಿ, ಮೇಘ, ಎಷ್ಟು ಚಂದ ಸೌಂಡ್ ಕೇಳಿಸುತ್ತೆ ಗೊತ್ತಾ. ಮೇಘ, ಖುಷ್ಕಿ, ಅಮರೇಶ್, ರಾಯಚೂರ್.